ಕಾರವಾರ ಬಂದರು ಸಮೀಪದ ಬೈತಕೋಲಾದಲ್ಲಿ ಟಗ್ ಮುಳುಗ್ತಾ ಇದ್ದು ಕರಾವಳಿ ಕಾವಲು ಪಡೆಯಿಂದ ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ಟಗ್ನಲ್ಲಿದ್ದ 5 ಮಂದಿಯನ್ನ ಕರಾವಳಿ ರಕ್ಷಣಾ ಕಾರ್ಯಪಡೆ ರಕ್ಷಣೆ ಮಾಡಿದೆ. ಟಗ್ ಬಾಂಬೆ ಮೂಲದ್ದಾಗಿದ್ದು ಕಳೆದ ಕೆಲ ತಿಂಗಳಿನಿಂದ ಟಗ್ ಕಾರವಾರ ಬಂದರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಟಗ್ ಕಾರವಾರದ ಕೃಷ್ಣ ಕೆಲಸ್ಕರ್ಗೆ ಸೇರಿದ್ದಾಗಿದ್ದು ಗುತ್ತಿಗೆ ಆಧಾರದ ಮೇಲೆ ಕಾರವಾರ ಬಂದರು ಇಲಾಖೆಯವರು ನಡೆಸ್ತಾ ಇದ್ರು. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಕಾರವಾರ ರಿಪೋರ್ಟರ್ ಕಡತೋಕ ಮಂಜುನಾಥ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಹೇಗೆ ಈ ಒಂದು ಟಗ್ ಮುಳುಗಡೆ ಆಗಿದ್ದು, ಯಾವ ಕಾರಣಕ್ಕೆ ಮುಳುಗಡೆ ಆಗ್ತಾ ಇದೆ ಮತ್ತು ಅದರಲ್ಲಿದ್ದವರ ರಕ್ಷಣೆ ಆಗಿದೆ ಅಂತ ತಿಳಿದು ಬಂದಿದೆ? ಅವರ ರಕ್ಷಣಾ ಕಾರ್ಯ ಹೇಗೆ ನಡೀತು? ರಾಘವೇಂದ್ರ, ಇದೇನು ಒಂದು ಟಗ್ ರಿಲಯನ್ಸ್ ಕಂಪನಿ ಸೇರಿದಂತ ಒಂದು ಟ್ಯಾಂಕರ್ ಬಂದಿತ್ತು. ಅದು ಶಿಪ್. ಆ ಶಿಪ್ ಅನ್ನ ಅದು ಮಿಡ್ಲ್ ಆಳ ಸಮುದ್ರಕ್ಕೆ ಕಳಿಸುವಂತ ಒಂದು ಕಾರ್ಯದಲ್ಲಿ ಒಂದು ಟಗ್ ನಿರತರಾಗಿತ್ತು. 3 ಟಗ್ಗಳು ಒಂದು ಶಿಪ್ ಅನ್ನ ಸಮುದ್ರಕ್ಕೆ ಕಳಿಸುವಂತ ಒಂದು ಕಾರ್ಯದಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಟಗ್ಗಿಗೆ ತಾಂತ್ರಿಕ ದೋಷ, ಅಂದ್ರೆ ಕೆಳಗಡೆ ಒಂದು ಏನು ಹೋಲ್ ಬಿದ್ದು ಅದರಿಂದ ನೀರು ಒಳಗಡೆ ಬಂದಿದೆ. ಅದರಿಂದ ಅದು ಮುಳುಗಡೆ ಹೊಂದಿದೆ. ಅದರಲ್ಲಿ ಸುಮಾರು 5 ಜನ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ರು. ಅವರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಸ್ಥಳೀಯ ಮೀನುಗಾರರು ಮತ್ತು ಕರಾವಳಿ ಕಾವಲ್ಪಡೆ ಎರಡೂ ಕೂಡ ಸಾಕಷ್ಟು ರೀತಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಟಗ್ ಅನ್ನು ಕೂಡ ಏನು ಕೆಲವೇ ಭಾಗ ಮಾತ್ರ ಅದು ಮೇಲ್ಭಾಗದಲ್ಲಿ ಕಾಣ್ತಾ ಇದೆ. ಉಳಿದೆಲ್ಲ ಭಾಗ ಕೂಡ ಸಮುದ್ರದಲ್ಲಿ ಮುಳುಗಿದೆ. ಅದನ್ನು ಕೂಡ ತೆಗೆಯುವಂತ ಕಾರ್ಯ, ರಕ್ಷಣಾ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಒಟ್ಟಿನಲ್ಲಿ ಏನು ಒಂದು ಟಗ್ ನಲ್ಲಿ ಇದ್ದಂತ 5 ಕೂಡ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು ರಾಘವೇಂದ್ರ. ಓಕೆ, ಈಗ ಮುಳುಗಡೆ ಆಗ್ತಿರುವ ಟಗ್ ಅನ್ನ ಮೇಲಕ್ಕೆ ಎತ್ತಲಾಗತ್ತಾ ಅಥವಾ ಯಾವ ರೀತಿಯಾದಂತಹ ಕಾರ್ಯಾಚರಣೆ ಮೂಲಕ ಆ ಟಗ್ ಅನ್ನು ಉಳಿಸಬಹುದು? ರಾಘವೇಂದ್ರ, ಈ ಟಗ್ ಇದು ಸಾಕಷ್ಟು ಭಾರ ಇರುವಂತದ್ದು. ಇದು ಒಂದೇ ಬಾರಿ ಎತ್ತಲಿಗೂ ಕೂಡ ಸಾಧ್ಯವಾಗದೇ ಇರುವಂತದ್ದು. ಆದ್ರೆ ಒಂದು ಅಂದ್ರೆ ಈಗಾಗಲೇ ಒಂದು ರಿಲಯನ್ಸ್ ಕಂಪನಿಗೆ ಸೇರಿದಂತ ಒಂದು ಶಿಪ್ ಇದೆ. ಆ ಶಿಪ್ ಸಾಕಷ್ಟು ದೊಡ್ಡದಿದೆ. ಅದಕ್ಕೆ ರೋಪ್ ಹಾಕಿ ಒಂದು ತೆಗೆಯುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ 2 ಟಗ್ಗುಗಳು ಕೂಡ ಅದನ್ನ ಏಳಿಸುವಂತ ಒಂದು ಕಾರ್ಯ ಮಾಡ್ತಿದೆ. ಅದರಂತೆ ಮೀನುಗಾರರು ಕೂಡ ಸ್ಥಳೀಯ ಒಂದು ಕೆಲವೊಂದು ಪರ್ಷಿಯನ್ ಬೋಟ್ಗಳು ಕೂಡ ಒಂದು ಏಳಿಸಲಿಕ್ಕೆ ಬಂದಿದೆ. ಏನು KG-15 ಹೇಳುವಂತ ಈ ಒಂದು ಟಗ್ಗಿಗೆ ಒಂದು ಕೆಲವೇ ಭಾಗ ಮಾತ್ರ ಮೇಲೆ ಕಾಣ್ತಾ ಇದೆ. ಆದ್ರೆ ಈಗ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ಈಗಾಗಲೇ ಒಂದು ಕೆಲವೇ ಗಂಟೆಯಲ್ಲಿ ತೆಗೆಯುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಟಗ್ ಸಾಕಷ್ಟು ಭಾರ ಹೊಂದಿರೋದ್ರಿಂದ ಇದು ತೆಗೆದು ಕೂಡ ಸ್ವಲ್ಪ ದುಸ್ತರ ಅಂತೇಳಿ ಹೇಳ್ಬೋದು ರಾಘವೇಂದ್ರ. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಟಗ್ ಸಂಪೂರ್ಣವಾಗಿ ಜಖಂಗೊಂಡಿರುವಂತದ್ದು ಇದು, ಮತ್ತೆ ಅಂದ್ರೆ ಅದು ಸಂಪೂರ್ಣವಾಗಿ ದುರಸ್ತಿಯಾಗಿ ಹೋಗಿದೆಯಾ, ಹೇಗೆ ಅದು? ಇಲ್ಲ ರಾಘವೇಂದ್ರ, ಈಗಾಗಲೇ ಏನು ಒಂದು ಅದಕ್ಕೆ ತಾಂತ್ರಿಕ ದೋಷ ಹೊಂದಿ ಇವತ್ತು ಅದು ಏನು ಕೆಳ ಭಾಗದಲ್ಲಿ ಒಂದು ಹೋಲ್ ಬಿದ್ದದ್ರ ನೀರು ಒಳಗಡೆ ಬಂದಿದೆ. ಅದು ಏನು ಕೆಲವೇ ಒಂದು ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಆದ್ರೆ ಏನು ಅವರ ಓನರ್ ಹೇಳೋ ಪ್ರಕಾರ ಅದಕ್ಕೆ ಆ ತರದೇನು ದೋಷ ಇರಲಿಲ್ಲ. ಇವತ್ತೇ ಈ ರೀತಿಯ ಒಂದು ದುರಂತ ಸಂಭವಿಸಿದೆ. ಅದನ್ನ ತಾವು ಪುನಃ ರಿಪೇರಿಗೊಳಿಸುವ ಒಂದು ಕಾರ್ಯ ಕೂಡ ಮಾಡ್ತೇವೆ. ಏನು ಇದೊಂದು ಟಗ್ ಕಾರವಾರದ ಬಂದರು ಪ್ರದೇಶದಲ್ಲಿ ಸಾಕಷ್ಟು ದಿನದಿಂದ ಕಾರ್ಯನಿರ್ವಹಿಸಿದ್ದು. ಅದು ಖಾಸಗಿ ಸೇರಿದ್ದಾಗಿದೆ. ಅದು ಗುತ್ತಿಗೆ ಆಧಾರ ಮೇಲೆ ಆ ಟಗ್ ಅನ್ನ ಬಂದರು ಇಲಾಖೆಯವರು ಪಡ್ಕೊಂಡಿದ್ರು. ಆ ಟಗ್ ನ ಈ ಒಂದು ಏಳಿಸಿದ ನಂತರ ಅದು ಎಷ್ಟು ಹಾನಿ ಸಂಭವಿಸಿದೆ ಅಂತ ಹೇಳಿ ನೋಡ್ಬೇಕಾಗಿದೆ ರಾಘವೇಂದ್ರ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಮಾಹಿತಿಗೆ. ತಪ್ಪಾಯ್ತಪ್ಪ.